ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಯಾರಿಗೂ ಗೊತ್ತಾಗದ ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹೋದ ರಕ್ಷಿತಾ ಧ್ರುವಂತ್ ಮನೆ ಮಂದಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅಂದವಾಗಿದ್ದ ಮನೆಗೆ ಗಲೀಜು ಸುರಿದು ಮನೆ ಮಂದಿಗೆ ಕ್ಲೀನ್ ಮಾಡುವ ಟಾಸ್ಕ್ ಕೊಟ್ಟೇ ಬಿಟ್ರ ರಕ್ಷಿತಾಳ ಸೀಕ್ರೆಟ್ ಟಾಸ್ಕ್ಗೆ ಶಾಕ್ ಆದ ಮನೆ ಮಂದಿ. ಕ್ಲೀನ್ ಮಾಡುವಾಗ ಗಿಲ್ಲಿ ಪಾಡು ನೋಡಿ ಮಜಾ ತಗೊಂಡ ರಕ್ಷಿತಾ ಧ್ರುವಂತ್. ಇವತ್ತೇ ಬರ್ತಾರ ರಕ್ಷಿತಾ ಧ್ರುವಂತ್ ಅಥವಾ ಮತ್ತೆ ಪಂಚಾಯಿತಿಯಲ್ಲೇ ಸಿಗ್ತಾರಾ? ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ? ಯಾರ್ಯಾರು ಹೆಂಗೆ ರಕ್ಷಿತಾ ಕೊಟ್ಟ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ? ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಳೆದ ಸೀಸನ್ ನಲ್ಲೂ ಸಹಿತ ಅಂದವಾಗಿದ್ದ ಮನೆಗೆ ಗಲೀಜು ಸುರಿದು ಮನೆ ಮಂದಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ರು. ಹೇಗಾದ್ರೂ ಮಾಡಿ ವೇಗವಾಗಿ ಮನೇನ ಹೇಗೆ ಅಂದವಾದಂತಹ ಮನೇನ ಹದಗೆಡಿಸಿರ್ತಾರಲ್ಲ, ಸೊ ಅದನ್ನ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ಒಳ್ಳೆಯ ರೂಪವನ್ನ ಕೊಡಬೇಕು. ಆ ಕೆಲಸವನ್ನ ಮನೆ ಮಂದಿಗೆ ಕೊಟ್ಟಿರ್ತಾರೆ ಬಿಗ್ ಬಾಸ್. ಅದರಂತೆಯೇ ಕಳೆದ ಸೀಸನ್ ನಲ್ಲಿ ಹನುಮಂತ ಲಮಾಣಿ, ರಜತ್ ಮತ್ತೆ ಚೈತ್ರ ಇವರೆಲ್ಲ ಯಾವ ರೀತಿಯಾಗಿ ಕೆಲಸ ಮಾಡಿದ್ರಲ್ಲ ಅದನ್ನ ಎಂಜಾಯ್ ಮಾಡಿದೀವಿ. ಸೊ ಈ ಸೀಸನ್ ಅಲ್ಲೂ ಕೂಡ ಅದರಂತೆಯೇ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಟ್ವಿಸ್ಟ್ ಏನು ಅಂತಂದ್ರೆ, ಕಳೆದ ಸೀಸನ್ ನಲ್ಲಿ ಬಿಗ್ ಬಾಸ್ ನ ಸಿಬ್ಬಂದಿಗಳು ಮನೆ ಒಳಗಡೆ ಬಂದು ಅಂದವಾಗಿದ್ದ ಮನೆನ ಗಲೀಜ್ ಮಾಡಿ ಕಂಟೆಸ್ಟೆಂಟ್ ಗಳಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ರು. ಆದ್ರೆ ಈ ಸೀಸನ್ ನಲ್ಲಿ ಕಂಟೆಸ್ಟೆಂಟ್ ಗಳಾದಂತಹ ರಕ್ಷಿತಾ ಧ್ರುವಂತ್ ಸೀಕ್ರೆಟ್ ರೂಮ್ ನಿಂದ ಎದ್ದು ಬಂದು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟು ಮನೇನ ಗಲೀಜ್ ಮಾಡಿ ರಂಪಾಟ ಮಾಡಿ ಹೋಗಿದ್ದಾರೆ. ಸೊ ಇದನ್ನ ನೋಡ್ತಾ ಇದ್ದಂತಹ ಕಂಟೆಸ್ಟೆಂಟ್ ಗಳು ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ. ಏನಪ್ಪಾ ಹೀಗೆಲ್ಲ ಇತ್ತು ಮನೆ, ಹೆಂಗ್ ಆಗೋಗ್ಬಿಟ್ಟಿದೆ, ಇದನ್ನೆಲ್ಲ ನಾವ್ ಹೆಂಗ್ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡಿ ಸುಸ್ತಾಗೋಗ್ಬಿಟ್ಟಿದ್ದಾರೆ. ಅದ್ರಲ್ಲೂ ನಾವು ಗಿಲ್ಲಿ ಪಾಡನ್ನ ಹೇಳಕ್ಕೆ ಆಗಂಗಿಲ್ಲ, ಫುಲ್ ಹೈರಾಣ ಆಗೋಗ್ಬಿಟ್ಟಿದ್ದಾರೆ ಅವರು. ಇದನ್ನ ಹೆಂಗಪ್ಪ ಕ್ಲೀನ್ ಮಾಡಿ ನಾನು ಸೊಂಟ ಬಿದ್ದೋಗ್ಬಿಡತ್ತೆ ಅಂತ ಹೇಳಿ ಸೊ ಹಣೆ ಚಚ್ಕೊಳ್ತಾ ಇದ್ದಾರೆ ಗಿಲ್ಲಿ. ಇನ್ನೊಂದು ಕಡೆಗೆ ಈ ಒಂದು ಟಾಸ್ಕ್ ಕೊಡೋದಕ್ಕೂ ಕೂಡ ರಕ್ಷಿತಾನೇ ಕಾರಣ ಅಂತ ಹೇಳ್ಬೋದು. ಹೇಗೆ ಅಂತ ಕೇಳಿದ್ರೆ, ನೀವು ಗಮನಿಸಿರ್ಬೋದು, ನಿನ್ನೆಯ ಒಂದು ಎಪಿಸೋಡ್ ನಲ್ಲಿ ಈ ಧ್ರುವಂತ್ ಮತ್ತೆ ರಕ್ಷಿತಾ ಇಬ್ರು ಜಗಳ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಧ್ರುವಂತ್ ರಕ್ಷಿತಾಳಿಗೆ ನೀನು ಗಲೀಜು ಅಂತ ಹೇಳ್ತಿರ್ತಾರೆ, ಮತ್ತೆ ನೋಡು ವಾಸನೆ ಬರ್ತಾ ಇದೆ ನಿನ್ ಕಡೆಯಿಂದ ಅಂತ ಹೇಳ್ತಿರ್ತಾರೆ. ಅದರ ಜೊತೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಧ್ರುವಂತ್ಗೂ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಿರ್ತಾರೆ. ಈ ಮನುಷ್ಯನೇ ಗಲೀಜು, ಈ ಮನುಷ್ಯನಿಂದನೇ ವಾಸನೆ ಬರುತ್ತೆ, ಆತನ ಬಾಯಿ ಇದೆಯಲ್ಲ ಅದು ಬಾಯಿ ಕೊಳಕು ಬಾಯಿ, ಅದರಲ್ಲಿ ಹೊಲಸು ತುಂಬಿಕೊಂಡಿದೆ, ಸೊ ನಾನು ಇಷ್ಟು ದೂರ ಇದ್ದೀನಿ, ಆತನ ಬಾಯಿಂದನೇ ವಾಸನೆ ಬರ್ತಾ ಇರತ್ತೆ ವಿನಃ ನನ್ನಿಂದ ಅಲ್ಲ ಅನ್ನೋ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿರ್ತಾರೆ. ಅದನ್ನ ನೀವು ಗಮನಿಸಿರ್ತೀರಾ. ಸೊ ಇದನ್ನ ಕ್ಯಾಚ್ ಮಾಡಿರುವಂತಹ ಬಿಗ್ ಬಾಸ್, ಯಾಕೆ ನಾವು ಮನೇನ ಹದಗೆಡಿಸಬಾರ್ದು, ಗಲೀಜು ಮಾಡಿ ಕಂಟೆಸ್ಟೆಂಟ್ಗಳಿಗೆ ಟಾಸ್ಕ್ ಕೊಡಬಾರ್ದು, ಟಾಸ್ಕ್ ಕೊಡೋ ಮೂಲಕ ಅವ್ರೇನಾದ್ರೂ ವಿನ್ ಆದ್ರೆ ಅವರಿಗೆ ಲಕ್ಸುರಿನ ಕೊಡೋಣ ಅನ್ನೋ ರೀತಿಯಾಗಿ ಬಿಗ್ ಬಾಸ್ ಈ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಚಟುವಟಿಕೆ ಅಂತ ಹೇಳ್ಬೋದು ಇದನ್ನ, ಟಾಸ್ಕ್ ಅನ್ನೋದಕ್ಕಿಂತ. ಸೊ ಇದನ್ನ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ಗಳು ಅದನ್ನ ಯಾವ ರೀತಿಯಾಗಿ ವೇಗವಾಗಿ ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ರಕ್ಷಿತಾ ಶೆಟ್ಟಿ ಧ್ರುವಂತ್ ಕಾಲಿಟ್ಟಿರೋದಿದೆಯಲ್ಲ, ರಕ್ಷಿತಾಳ ಅಭಿಮಾನಿಗಳಿಗೆ ಖುಷಿ ಆಗಿ ಹೋಗ್ಬಿಟ್ಟಿದೆ. ಮತ್ತೆ ರಕ್ಷಿತಾ ಎಷ್ಟರ ಮಟ್ಟಿಗೆ ಖುಷಿ ಆಗಿರ್ಬೇಡ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂತಂದ್ರೆ ಮಾಳು ಅವರ ಸಾಂಗ್ ಏನು ಪ್ಲೇ ಆಗುತ್ತೆ ನೋಡಿ ಬಿಗ್ ಬಾಸ್ ಮನೆ ಒಳಗಡೆ, ಸೊ ಆಗ ಆ ಪ್ಲೇ ಆದಾಗ, ಆ ಹಾಡು ಪ್ಲೇ ಆದಾಗ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ರಕ್ಷಿತಾ ಮನೇನ ನೆನೆಸ್ಕೊಂಡು ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳನ್ನ ನೆನೆದು ಮತ್ತೆ ಮಾಳು ಜೊತೆಗೆ ನಾನು ಈ ಹಾಡಿಗೆ ಡ್ಯಾನ್ಸ್ ಮಾಡಬೇಕಿತ್ತು ಅಂತ ಹೇಳಿ ಅವರು ಭಾವುಕರಾಗ್ತಾ ಕಣ್ಣೀರ್ ಹಾಕ್ತಾನೆ ಆ ಹಾಡನ್ನ ಹೇಳ್ತಾ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ಅದ್ ನೀವು ಗಮನಿಸಿರ್ತೀರಾ. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ಲು ರಕ್ಷಿತಾ ಬಿಗ್ ಬಾಸ್ ಮನೆಯನ್ನ. ಅದರಲ್ಲೂ ಈ ಧ್ರುವಂತ್ ಮತ್ತೆ ರಕ್ಷಿತಾ ಇಬ್ಬರೇ ಒಂದೇ ಕೋಣೆಯಲ್ಲಿ ಇರೋದಿದೆಯಲ್ಲ, ಸೊ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಇದೊಂದು ಕಠಿಣ ಟಾಸ್ಕ್ ಅಂತಾನೂ ಕೂಡ ಹೇಳ್ಬೋದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡ್ತೀನಿ. ರಕ್ಷಿತಾಗೆ ಸೀಕ್ರೆಟ್ ರೂಮ್ ನಲ್ಲಿ ಎಷ್ಟು ಕಷ್ಟ ಆಗ್ತಾ ಇರಬಹುದು ಅಂತ ಹೇಳಿ. ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ ಗಳಿಗಿಂತ ಈ ಸೀಕ್ರೆಟ್ ರೂಮ್ ನಲ್ಲಿ ಇರುವಂತಹ ರಕ್ಷಿತಾ ಧ್ರುವಂತ್ಗೆ ಇದೊಂದು ರೀತಿಯಾದಂತಹ ಟಫ್ ಟಾಸ್ಕ್ ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಅದೊಂದು ದೊಡ್ಡ ಟಾಸ್ಕ್, ಅದೊಂದು ದೊಡ್ಡ ಚಾಲೆಂಜ್, ಅದನ್ನು ಅವರಿಬ್ರು ನಿಭಾಯಿಸ್ತಾ ಇದ್ದಾರೆ. ಸೊ ಈಗ ಬಿಗ್ ಬಾಸ್ ಮನೆ ಒಳಗಡೆ ಈಗ ರಕ್ಷಿತಾ ಶೆಟ್ಟಿ ಬಂದ್ ಹೋಗಿದಾರಲ್ಲ, ಸೊ ರಕ್ಷಿತಾ ಶೆಟ್ಟಿಗೆ ಫುಲ್ ಖುಷಿ ಆಗೋಗ್ಬಿಟ್ಟಿರತ್ತೆ. ಮತ್ತೆ ಅವರು ಮನೆ ಒಳಗಡೆ ಬಂದಿದ್ದು ನೋಡಿ, ಅವರು ಹೋಗುವಾಗ ಆ ಕಿಚನ್ ನ ಬಂದು ಫೀಲ್ ಮಾಡಿ ಹೋಗಿದ್ರು ಅಲ್ವಾ, ಸೊ ಅದನ್ನೆಲ್ಲ ಟಚ್ ಮಾಡಿ ಅದನ್ನ ಮತ್ತೆ ವಾಪಸ್ ಬಂದು ನೋಡ್ ಹೋಗಿರೋದು. ಸೊ ಈಗ ಮತ್ತೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟು ಬಂದು ಎಲ್ಲಾ ಕಡೆ ಅದು ಏನ್ ಗಲೀಜು ಸುರಿದು ರಂಪಾಟ ಮಾಡಿ ಹೋಗಿದಾರಲ್ಲ, ಸೊ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇರಬೇಡ ಅಂತ ಹೇಳಿ. ಸೊ ಅದರಲ್ಲೂ ಕಂಟೆಸ್ಟೆಂಟ್ ಗಳಿಗೆ ಇದು ಟಾಸ್ಕ್ ಅಂತಂದಾಗ ಅವ್ರಿಗೆ ಇನ್ನೂ ಎಷ್ಟು ಖುಷಿ
ಖುಷಿಯಾಗಿರ್ಬೇಡ. ಅದರಲ್ಲೂ ಸ್ಟ್ರಾಟಜಿ ಮಾಡ್ತಿದ್ದಾರೆ ರಕ್ಷಿತಾ ಶೆಟ್ಟಿ. ಏನಂತಂದ್ರೆ ನಾವು ಯಾವ ರೀತಿ ಗಲೀಜು ಮಾಡಬೇಕು ಅಂತಂತಂದ್ರೆ ಇದನ್ನ ನಮ್ಮ ಕೈಯಲ್ಲಿ ಕ್ಲೀನ್ ಮಾಡಕ್ ಆಗಂಗೆ ಇಲ್ಲ ಅಂತ ಹೇಳಿ ಕಂಟೆಸ್ಟೆಂಟ್ಗಳು ಹೇಳಬೇಕು. ಆ ರೀತಿಯಾಗಿ ನಾವು ಮನೇನ ಹಾಳು ಮಾಡಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಧ್ರುವಂತ್ ಅವರು ಆಸ್ ಇಟ್ ಈಸ್ ಅದೇನು ಪೇಪರ್ಗಳನ್ನೆಲ್ಲ ತೂರಾಡ್ತಾ ಇರುವಂಥದ್ದು, ಗಲೀಜು ಮಾಡ್ತಿದ್ದಾರೆ. ಬಟ್ ರಕ್ಷಿತಾ ಶೆಟ್ಟಿ ಎಫರ್ಟ್ ನೋಡಿ ಯಾವ ರೀತಿಯಾಗಿ ಹಾಕ್ತಾ ಇದ್ದಾರೆ. ಅವರು ಹೆಂಗೆಲ್ಲ ಸೋಪಿನ ನೀರೆಲ್ಲ ಮಾಡಿ ನೀರು ಸುರಿತಾ ಇದ್ದಾರೆ, ಗಲೀಜು ಹಾಕ್ತಾ ಇದ್ದಾರೆ. ಬಾತ್ರೂಮ್ನಂತೂ ನೋಡೋಕ್ಕೆ ಆಗಂಗಿಲ್ಲ, ಅಧ್ವಾನ ಮಾಡಿಬಿಟ್ಟಿದ್ದಾರೆ. ಮನೆಯಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಕಿತ್ತಾಡಿಬಿಟ್ಟಿದ್ದಾರೆ. ಅದರ ಜೊತೆಗೆ ಆ ಮೇಕಪ್ ಬ್ರಷ್ಗಳನ್ನು ಕೂಡ ಬಿಟ್ಟಿಲ್ಲ. ತುಂಬ ಕಾಸ್ಟ್ಲಿಯೆಸ್ಟ್ ಬ್ರಷ್ಗಳವೆಲ್ಲ, ಅದನ್ನೆಲ್ಲವನ್ನು ಕೂಡ ಪೌಡರ್ ರೂಮಲ್ಲಿ ಏನು ಹೋಗಿದ್ದಾರೆ ಅಲ್ಲಿ ಇರುವಂಥ ಮೇಕಪ್ ಬ್ರಷ್ಗಳು, ಮೇಕಪ್ ಎಲ್ಲವನ್ನು ಕೂಡ ಕೆಳಗೆ ಸುರಿದೋಗ್ಬಿಟ್ಟಿದ್ದಾರೆ ಅವರು. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತಹ ಆ ಕಂಟೆಸ್ಟೆಂಟ್ಗಳು, ಅಂದರೆ ಇವರೆಲ್ಲ ಇಷ್ಟೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಹೋಗ್ಬಿಟ್ಟಿದಾರಲ್ಲ, ಸೊ ಇದನ್ನು ನೋಡಿದಂತಹ ಕಂಟೆಸ್ಟೆಂಟ್ಗಳು ನಿಜ ಹೇಳ್ತೀನಿ ಅವ್ರಿಗೆ ಫುಲ್ ಶಾಕೇ ಆಗ್ಬಿಟ್ಟಿರತ್ತೆ. ಯಾಕಂತಂದರೆ ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ಸ್, ಅದರ ಜೊತೆಗೆ ಅಷ್ಟು ಕ್ಲೀನ್ ಆಗಿದ್ದಂಥ ಮನೆಯನ್ನು ಈ ರೇಂಜಿಗೆ ಇವರು ಹಾಳು ಮಾಡಿ ಹೋಗ್ಬಿಟ್ಟಿದಾರಲ್ಲ, ಇದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡೋದಪ್ಪ ಅಂತ ಹೇಳಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ಬಟ್ ಏನು ಮಾಡ್ತೀರಾ, ಲಕ್ಸುರಿಯಸ್ ಬೇಕಲ್ವಾ, ಹಾಗಾಗಿ ಎಲ್ಲರೂ ಫುಲ್ಲು ಕೆಲಸಕ್ಕೆ ಇಳಿದೋಗ್ಬಿಟ್ಟಿದ್ದಾರೆ. ಈಗ ಕೆಲಸ ಮಾಡ್ತಾ ಇದ್ದಾರೆ, ನೋಡ್ಬೋದು. ಸ್ವಲ್ಪ ನಾವಿಲ್ಲಿ ಗಿಲ್ಲಿ ಬಗ್ಗೆ ಮಾತನಾಡೋದಾದ್ರೆ, ಅವರು ಯಾವಾಗಲೂ ಕ್ಯಾಶುವಲ್ ಆಗಿನಿ ಅಂತಂದ್ರೆ ಪ್ರತಿದಿನ ಏನಿರುತ್ತಲ್ಲ ಅದು ಕಸ ಹೊಡೆಯೋ ಡಿಪಾರ್ಟ್ಮೆಂಟ್ ಅವ್ರದ್ದೇ ಆಗಿರುತ್ತೆ, ಕ್ಲೀನಿಂಗ್ ಡಿಪಾರ್ಟ್ಮೆಂಟು. ಸೊ ಅವಾಗ ನಾರ್ಮಲ್ ಡೇನೇ ಅವರು ಕಸ ಹೊಡೆಯುವಾಗ ಸೊಂಟ ಹಿಡ್ಕೊಂಡು ನಿಂತ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು, ಆಮೇಲೆ ಕುತ್ಕೊಳ್ಳೋದು, ಕಸ ಹೊಡೆಯುವಾಗ ಒಂದು 10 ಬಾರಿ ಕುತ್ಕೊಳ್ಳೋದು, ಈ ರೀತಿಯಾಗಿ ಮಾಡ್ತಿರ್ತಾರೆ ಅವ್ರು ಕಸ ಹೊಡೆಯುವಾಗ. ಸೊ ಇವರು ಇವಾಗ ಈ ಪರಿ ಮನಿ, ಬಟ್ ಇವಾಗ ಈ ಪಾಟಿ ಮನೆ ಹಾಳಾಗೋಗ್ಬಿಟ್ಟಿದೆ. ಸೊ ಇಷ್ಟು ಗಲೀಜು ಸುರಿದು ಹೋಗ್ಬಿಟ್ಟಿದ್ದಾರೆ. ಗಿಲ್ಲಿ ಮನಸ್ಥಿತಿ ಏನಾಗಿರ್ಬೇಡ, ಇದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡೋದಪ್ಪ ಅಂತ ಹೇಳಿ ಅವ್ರ ತಲೆಯಲ್ಲಿ ಏನೇನೆಲ್ಲ ಓಡ್ತಾ ಇರಬೇಡ, ಯೋಚನೆ ಮಾಡಿ ನೀವು. ಸೊ ಒಂದೊಳ್ಳೆ ಟಾಸ್ಕ್ ಇದು. ಸೊ ಇಲ್ಲಿ ಗಿಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಬೈಕೋತಿರ್ತಾರೆ, ಯಾವ ರೀತಿಯಾಗಿ ಅವರು ಮಾತಾಡ್ಕೊಂತ ಅದನ್ನು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಿರ್ತಾರೆ. ಹೈರಾಣ ಆಗಿರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಆ ಹೈರಾಣ ಆಗಿರೋ ಟೈಮ್ನಲ್ಲಿ ಗಿಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಇದೊಂದು ಎಂಟರ್ಟೈನ್ಮೆಂಟ್ ಆಗಿರುವಂಥ ಟಾಸ್ಕ್ ಇರುತ್ತೆ, ಸಖತ್ತಾಗಿರುತ್ತೆ. ಸೊ ನಾವು ನೋಡೋಣ ಎಪಿಸೋಡ್ನಲ್ಲಿ. ಸೊ ಇದಾಗಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಯಾರಿಗೂ ಗೊತ್ತಾಗದಂಗೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಯಾವ ರೀತಿಯಾಗಿ ಕಂಟೆಸ್ಟೆಂಟ್ಗಳಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋಂಥದ್ದು. ಸೊ ಇದನ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಇನ್ನು ನಂತರ ಈಗ ರಕ್ಷಿತಾ ಶೆಟ್ಟಿ ಯಾರಿಗೂ ಗೊತ್ತಾಗದ ಹಾಗೆ ಬಂದು ಹೋಗಿದಾರಲ್ವಾ, ಸೊ ಎಲ್ಲರಿಗೂ ಗೊತ್ತಾಗುವ ಹಾಗೆ ಎಲ್ಲರ ಜೊತೆಗೆ ಬಂದು ಸೇರೋದು ಯಾವಾಗ, ನಾನು ಹೋಗೇ ಇಲ್ಲ ಬಿಗ್ ಬಾಸ್ ಮನೆಯಿಂದ, ನಾನು ಇಲ್ಲೇ ಇದ್ದೀನಿ, ಸೀಕ್ರೆಟ್ ರೂಮ್ ನಲ್ಲಿ ಇದ್ದೀನಿ ಅಂತ ಹೇಳೋದು ಯಾವಾಗ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಸೊ ಅದು ಏನಂತಂದ್ರೆ ಈಗೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿ ಹೋಗ್ಬಿಡ್ತು. ಅಂತಂದ್ರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಮುಗ್ದು ಹೋಗ್ಬಿಟ್ಟಿದೆ. ಸೊ ಈಗ ಕ್ಯಾಪ್ಟನ್ ಯಾರು ಅಂತ ಹೇಳಿ ಅನೌನ್ಸ್ ಆಗುತ್ತೆ. ತದನಂತರ ರಕ್ಷಿತಾ ಶೆಟ್ಟಿ ಅವರು ಬರಬಹುದು, ಮತ್ತೆ ಸ್ಪರ್ಧಿಗಳ ಜೊತೆಗೆ ಮತ್ತೆ ಅವರು ಸೇರಬಹುದು, ತಮಗೆ ಆದಂತಹ ಎಕ್ಸ್ಪೀರಿಯನ್ಸ್ ಅನ್ನ ಕಂಟೆಸ್ಟೆಂಟ್ಗಳ ಮುಂದೆ ಹಂಚ್ಕೊಳ್ಬಹುದು. ಅಥವಾ ರಕ್ಷಿತಾ ಶೆಟ್ಟಿ ಪಂಚಾಯಿತಿಯಲ್ಲಿ, ಅಂತಂದ್ರೆ ಏನು ಅವರು ಮೊದಲನೇ ವಾರ ಅವತ್ತೇನು ಫಸ್ಟ್ ಡೇ ಎವಿಕ್ಟ್ ಆಗಿ ಮನೆಯಿಂದ ಹೊರಗಡೆ ಹೋಗಿ ಸೀಕ್ರೆಟ್ ರೂಮ್ ನಲ್ಲಿದ್ದು, ಅವತ್ತು ಪಂಚಾಯಿತಿ ಮೂಲಕ, ವೇದಿಕೆ ಮೂಲಕ ಬಂದು ಬಿಗ್ ಬಾಸ್ ಮನೆ ಒಳಗಡೆ ಸೇರ್ಕೊಳ್ತಾರಲ್ಲ, ಅದೇ ರೀತಿಯಾಗಿ ಮತ್ತೆ ವೇದಿಕೆ ಮೂಲಕವೇ ಬರ್ತಾರ, ಅದೆಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಪಂಚಾಯಿತಿಗೆ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ, ಕಾದ್ ನೋಡೋಣ ರಕ್ಷಿತಾ ಶೆಟ್ಟಿಯ ಎಂಟ್ರಿ ಹೇಗಿರುತ್ತೆ ಅಂತ ಹೇಳಿ. ಮತ್ತೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಡೋದು ಫಿನಾಲೆಯಲ್ಲಿ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಒಂದು ಕಡೆ ಗಿಲ್ಲಿ ಇರ್ತಾರೆ, ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಇರ್ತಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಇದೇ ಮಾತೆ ಸ್ಕ್ರಾಲ್ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ರಕ್ಷಿತಾ ಶೆಟ್ಟಿಯ ಸೀಕ್ರೆಟ್ ರೂಮ್ನ ವಾಸದ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ. ಸೊ ಆ ವಿಡಿಯೋಗಾಗಿ ಕಾಯ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.